ಗೊತ್ತಾತ್ಲ ಪುರುಷೋತ್ತಮ್ ನಾರಾಯಣ್ ಗಾಡ್ಗೀಳ್ ಇರ್ಲಿ ಅದು ಬೇಡ ಬೇಡ ಇದ ಚಂದ ಕಾಣೋದು. ಹ್ಯಾಪಿ ಆನಿವರ್ಸರಿ. ಇನ್ನವ್ರು ಅನ್ನಕತ್ತಿದ್ರು ಡೈಮಂಡ್ ಒಳಗೆ ನೋಡ್ತೇನೆ ನೋಡು ಅಂತ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಅನ್ನ ಶುರು ಮಾಡೋಣ. ಇವತ್ತು ನನಗಾಗಿ ಮತ್ತು ವಿನಯವ್ರಿಗಾಗಿ ಭಾಳ ಸ್ಪೆಷಲ್ ಡೇ ಐತಿ. ಬಿಕಾಸ್ ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಐತಿ. ಇವತ್ತು ನಮ್ಮ ಮದ್ವೆಗೆ 8 ವರ್ಷ ಕಂಪ್ಲೀಟ್ ಅದು. ಸೊ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ, ಏನೇನೋ ಹೋಗ್ತೈತಿ, ನಾವು ಏನು ಸೆಲಿಬ್ರೇಷನ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಜಸ್ಟನ ನಾನು ಈಗ ಫ್ರೆಶ್ ಆಗಿ ಬಂದೀನಿ. ಸಾನು ಸ್ಕೂಲಿಗೆ ಹೋಗ್ಯಾಳು, ಚಿಕ್ಕು ಮಲ್ಕೊಂಡಾನು. ಸೊ ಮುಂಜಾನೆ ಸಾನು ಸ್ಕೂಲಿಗೆ ಹೋಗೋ ತನಕ ಭಾಳ ಗಡ್ಬಡ್ ಆಗ್ತದೆ ನನಗೆ. ಚಿಕ್ಕುಗ ಯಾವಾಗ ಬೇಕು ಅವಾಗ ಆಟ ಆಡಕ್ಕೆ ಈಸಿ ಆಗಲಿ ಅಂತ ಇಲ್ಲಿ ಈ ರೀತಿ ಆಟೋನ್ಕಿ ಹಾಕಿಟ್ಟಿರ್ತೀನಿ. ಅಲ್ಲಿ ಬಲೂನ್ಸ್ ಅದಾವು, ಬಲೂನ್ಸ್ ಅಲ್ಲ ಬಾಲ್ಸ್ ಅದಾವು. ಮತ್ತು ಈ ಡ್ರವರ್ ಒಳಗೆ ಸಿಕ್ಕಾಪಟ್ಟೆ ಆಟೋನ್ಕಿ ಅದಾವು. ಇವನ್ನೆಲ್ಲ ಬಿಡ್ತಾನು ಇಲ್ಲಿ ಒಳಗೆ ಹೋಗೋದೈತಿ. ಅಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಳಗಿಂದ ಒಂದೊಂದು ಕ್ರೀಮರಿ ಕಿತ್ತಾಡ್ದು, ಒಂದೊಂದು ಪೌಡರ್ ಡಬ್ಬಿಯರೇ ಒಗಿದು. ಈಗ ಏನು ಮಾಡಿದ್ದಾಗ ಗೊತ್ತೈತಿ, ತನ್ನ ಅಡ್ಗೆ ಡಬ್ಬಿ ತೊಗೊಂಡನ ಹೋಗಿ ಡಸ್ಟ್ಬಿನ್ ಒಳಗೆ ಹೋಗೋದು ಬಂದಿದ್ದ. ನಿಂದ ಹೇಳತ್ತೀನಿ ಎಲ್ಲಾರ್ಗಿ. ಅದು ಡ್ರೆಸ್ಸಿಂಗ್ ಟೇಬಲ್ ಅಂದ್ರೆ ಒಂದು ಮಸ್ತ್ ಖಜಾನ ಸಿಕ್ಕಂಗಾಗೈತಿ. ಹೊರಗೆ ಆಟನ್ಕಿ ಇಟ್ಟೀನಿ. ಅದು ಆಟ ಆಡೋದು ಬಿಟ್ಟ ಒಂದು ಕ್ರೀಮ್ ತಗೊಳ್ಳೋದು, ಪೌಡ್ರ್ ತಗೊಳ್ಳೋದು, ಡಬ್ಬಿ ಒಗ್ದಾಡೋದು, ಹೌದಿಲ್ಲ? ಏನೇ ಬಾ ನಡಿ, ಜೋಜೋ ಮಾಡಿ ನಡಿನ. ಜೋಜೋ ಟೈಮ್ ಆಗಿತ್ತು ನಡಿ. ಹಾಂ ಕಕ್ಕ, ಹ್ಞೂ ಆ ಕಡೆ ಹೋಗಬೇಡ, ನಡಿ ಬಾ. ನೋ, ಅದೆಲ್ಲ ಲೈಟ್ಸ್ ಆನ್ ಆಫ್ ಮಾಡೋದಿಲ್ಲ. ನಡಿ ಮಲ್ಕೊ, ನಡಿ ಈಗ. ಬರೇ ಅಡ್ಡಾಡ್ದು, ಹೌದಿಲ್ಲ? ಮನೆ ತುಂಬ ಅಡ್ಡಾಡ್ದು ಬರೇ. ಇವತ್ತು ನಮ್ದು 8th ಮ್ಯಾರೇಜ್ ಆ್ಯನಿವರ್ಸರಿ ಐತಿ. ಮತ್ತು ಶ್ರೀಗೆ ಏನಾರೇ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡೀನಿ. ಮತ್ತು ಭಾಳ ದಿವಸ ಆಯ್ತು, ಅಂದ್ರೆ ಒಂದು 5-6 ತಿಂಗಳ ಹಿಂದೆ ಆಕೆ ಅಂದಿದ್ಲು ನಂಗೆ ಇದೊಂದು ವಸ್ತು ಬೇಕಾಗೈತಿ ಅಂತಂದು. ಸೊ ನೋಡೋಣ ಕೊಡಿಸ್ನಂತ ಹೇಳಿದ್ನಿ. ಮತ್ತು ಅದು ಹಂಗೆ ಉಳ್ದೋಗಿತ್ತು. ಈಗ ಹೆಂಗಂದ್ರೆ ಆ್ಯನಿವರ್ಸರಿಗೆ ಒಂದು ಗಿಫ್ಟ್ ಕೊಡೋದೈತಿ. ಏನೈತಿ ಗೆಸ್ ಮಾಡಿರಿ. ಮತ್ತು ಈಗ ನೆಕ್ಸ್ಟ್ ಶ್ರೀಗ್ನ ಅಲ್ಲಿ ಕರ್ಕೊಂಡು ಹೋಗೋದೀನಿ. ಮತ್ತು ಆಕೆಗೆ ಗೊತ್ತಿಲ್ಲ, ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡೋಣ. ಮತ್ತು ನೋಡ್ಕೊತೀರಿ ಇವತ್ತಿನ ವ್ಲಾಗ್ ಒಳಗೆ ಏನೇನು ಸರ್ಪ್ರೈಸ್ ಗಿಫ್ಟ್ ಬರೋದೈತಿ ಮತ್ತು ಶ್ರೀದ ರಿಯಾಕ್ಷನ್ ಹೆಂಗಿರ್ತೈತಿ. ಸೊ ಅದೆಲ್ಲ ನೋಡೋಣ ಬರ್ರಿ. ಶ್ರೀ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಬರೀ ಥ್ಯಾಂಕ್ ಯು. ನಿಮ್ಗೆ ಗೊತ್ತು ಹೇಳ್ಬೇಕು, ನಂದು ಆ್ಯನಿವರ್ಸರಿ ಐತಿ ಇವತ್ತು, ಇಬ್ಬರದ್ದು ಐತಿ. ಮರ್ತ ಬಿಟ್ಟಲ್ಲ ಚಿಕ್ಕು ನನ್ನ. ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ನಿಮ್ಗೂ. ಥ್ಯಾಂಕ್ ಯು. 8 ವರ್ಷ ಆಯ್ತು. ಹೆಂಗೆ ಅನ್ಸದಕ್ಕೆ ನನ್ನ ಜೊತೆ 8 ವರ್ಷ ಅನ್ಸವತ್ತು ನಂಗ್ರೆ 8 ವರ್ಷ ಆತತ್. ನಂಗೆ 80 ವರ್ಷದಂಗೆ ಅನ್ಸದತ್ತೆ. ಅಯ್ಯಪ್ಪ, ಅಂದ್ರೆ ಅಷ್ಟು ಬೋರ್ ಮಾಡಿದ್ರೆ ನೋಡೋಗಪ್ಪ ಹೆಂಗಂತಕ್ಕಿಕ್ಕು ಹೆಂಗ್ ದಿನ ಹೋದು ಗೊತ್ತಾಗ್ಲಿಲ್ಲ ಅಂತ ಅಂದ್ಬಿಟ್ಟೆ 80 ವರ್ಷ ಅದು ಅಂತ. ಗಿಫ್ಟ್ ಏನು ಬೇಕು? ಏನೋ ಬೇಡ, ಆಲ್ರೆಡಿ ಇಷ್ಟೆಲ್ಲ ಕೊಟ್ಟಿರೋನಲ್ಲ. ಏನೂ ಬೇಡ ಕರೆನಾ? ಹ್ಞೂ ಮತ್ತು ನಾ ಏನೂ ಕೊಡಂಗಿಲ್ಲ ಆಮೇಲೆ ಬೇಡ ಅಂದ್ರೆ ಬೇಡಲ್ಲ. ಮತ್ತೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಮ್ಮ ಸಂಬಂಧ. ಆ್ಯಕ್ಚುಲಿ ನಂಗೆ ಕರೆ ಆದಂದ್ರೆ ಅವ ಮಮ್ಮಿ ಮನ್ಸಿಗೆ ಹತ್ತದ್ಕಿ ನಾ ಇನ್ನೂ ನಿಮಗೆ ಕೊಡ್ಬೇಕು. ನೋಡು ಕೊಟ್ಟಿಲ್ಲ. ಮತ್ತು ನಂಗೆ ಬ್ರಾಸ್ಲೆಟ್ ಕೊಟ್ಟಿಲ್ಲ, ಅದು ಗೋಲ್ಡ್ ಬ್ರಾಸ್ಲೆಟ್. ಆದ್ರೂ ಮತ್ತೆ ಈಗ ಮ್ಯಾರೇಜ್ ಅನ್ನೋರ್ಸಲ್ಲ. ನಂಗೆ ಏನ್ರ ಹಂಗೆ ಬೇಕತ್ತ ಹೇಳ್ತೀನಿ ತಗೋ, ನಂಗೆ ಇದು ಕೊಡಿಸತ್ತಂದ. ಅದಕ್ಕೆ ಗೊತ್ತೈತ ನಾನು ಬರ್ತೀನೋ ಅದು ಚಿಕ್ಕು ಪಪ್ಪ ಹೇಳ್ಬಿಡ್ತಾರೆ, ಇದು ತಗೊಂಡು ಇದು ಮಾಡಿ ನೋಡೋನು ಅಂತ. ಒಂದು ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಾಕತ್ತೀನಿ. ಸೊ ಗೆಟ್ ರೆಡಿ ಫಾರ್ ದ್ಯಾಟ್. ಏನ ಹೇಳ್ತೀನಿಲ್ಲ ಅದೊಮ್ಮೆ, ಈಗ ಹೇಳ್ರೆ ಮಜಾ ಬರಂಗಿಲ್ಲ ಅದು. ಶಾಕ್ ಕೊಡ್ಬೇಡ್ರಿ. ಸಾನೂನ್ ರೆಡಿ ಮಾಡಿದ್ದಾಯ್ತು, ಈಗ ನಾನು ರೆಡಿ ಆಗೀನಿ. ಸೊ ಇವತ್ತು ಸೀರೆ ಉಟ್ಕೊಂಡಿನಿ. ಆ್ಯನಿವರ್ಸರಿ ಸ್ಪೆಷಲ್ ಟೆಲಿ ಕುರ್ತಿ ಡ್ರೆಸ್ ಎಲ್ಲ ಹಾಕೋತಿರ್ತೀವಿ. ಸೊ ಇವತ್ತೊಂದು ಸ್ವಲ್ಪ ಏನಾದರೂ ಡಿಫ್ರೆಂಟ್ ಇರಲಿ ಅಂತ ಹೇಳಿ ಸೀರೆ ಉಟ್ಕೊಂಡಿನಿ. ಹೆಂಗೆ ಕಾಣಿಸಾಕತ್ತೀನಿ ಹೇಳ್ರಿ? ಸಿಂಪಲ್ ಆಗಿನ ರೆಡಿ ಆಗೀನಿ. ಭಾಳ ಅದಷ್ಟಂತ ಏನಿಲ್ಲ, ಸಿಂಪಲ್ಲಾಗಿ ಈ ರೀತಿ ಹೇರ್ ಸ್ಟೈಲ್ ಮಾಡೀನಿ. ಸಿಂಪ್ಲಿ ಈ ರೀತಿ ಹಿಂದೆ ಕ್ಲಿಪ್ಸ್ ಹಚ್ಕೊಂಡು ಈ ರೀತಿದು ಪೂರ್ತಿ ಸಾರಿ ಐತಿ. ಒಂದು ಸೈಡ್ ಪ್ಲೀಟ್ ಬಿಟ್ಟಿನಿ.
ಸೊ ಚಿಕ್ಕು ಮಲ್ಕೊಂಡಿದ್ದ. ಚಿಕ್ಕು ಈಗ ಜಸ್ಟ್ ಎದ್ದ. ಅವ್ನು ಎಷ್ಟೋ ನಾನು ಅದಕ್ಕೆ ಅವನಿಗೆ ರೆಡಿ ಮಾಡ್ಯಾನ. ಆಮೇಲೇನ ನಾನು ರೆಡಿ ಆಗಬೇಕು. ಯಾಕಂದ್ರೆ ಸೀರೆ ಉಟ್ಕೊಂಡ್ಮೇಲೆ ಅವ್ನು ರೆಡಿ ಮಾಡೋದಂದ್ರೆ ಎಲ್ಲ ಸೀರೆ ಮುದ್ದೆಗೆ ಹೋಗ್ಬಿಡ್ತೈತಿ. ಮತ್ತು ಅದು ಕಂಫರ್ಟೇಬಲು ಫೀಲ್ ಆಗಂಗಿಲ್ಲ. ಬಟ್ ಏನು ಮಾಡೋದು, ಅವ್ನು ಎಳ್ಳೇ ಇಲ್ಲ. ಹೀಗಾಗಿ ಟೈಮ್ ಅದಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ರೆಡಿ ಆಗೀನಿ. ಸೊ ಈಗ ಜಸ್ಟ್ ಎದ್ದಾನು. ಐ ಡೋಂಟ್ ನೋ ಇನ್ನು ಸೀರೆ ಹಿಂಗೆ ಉಳಿತೈತೆ, ಒಂದು ಮುದ್ದೆ ಆಡಿ ಹೋಗ್ತೈತೆ. ಯಾಕಂದ್ರೆ ಮೊದಲೇದು ಕಾಟನ್ ಸೀರೆ ಐತಿ. ಕಾಟನ್ ಸೀರೆ ಒಂಚೂರು ಆ ಕಡೆ ಈ ಕಡೆ ಆತಂದ್ರೆ ಆಗ ಮುದ್ದೆ ಆಗಿಬಿಡ್ತೈತಿ. ಸೊ ನೋಡೋಣ ಹೆಂಗೆ ಆಗ್ತೈತೆ ಹಂಗೆ ಆಗ್ತೈತಿ. ಇನ್ನು ಚಿಕ್ಕನಷ್ಟು ರೆಡಿ ಮಾಡಬೇಕು, ಆಮೇಲೆ ಹೋಗಬೇಕು. ಬೈ ದ ವೇ ನಾವು ಎಲ್ಲಿ ಹೊಂಟಿವಿ ಅದನ್ನ ನಾನು ನಿಮಗೆ ಹೇಳಲಿಲ್ಲ. ಸೊ ಇವತ್ತು ಆಬ್ವಿಯಸ್ಲಿ ನಮ್ಮ ಆ್ಯನಿವರ್ಸರಿ ಐತಿ. ಹೀಗಾಗಿ ನಾವು ಎಲ್ಲ ಫ್ಯಾಮಿಲಿ ಜೊತೆ ಡಿನ್ನರ್ಗಾಗಿ ಅಂತ ಹೊರಗೊಂತೀವಿ. ಲಂಚ್ಗನ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಇದು ಆಯಿತು, ಏನಾಯ್ತಂದ್ರೆ ಸಾಕ್ಷಿಗೇನೋ ಸೂಟಿ ಕೊಡಲಿಲ್ಲ ಆಫೀಸ್ ಒಳಗೆ. ಸೊ ಹೀಗಾಗಿ ಪೋಸ್ಟ್ಪೋನ್ ಮಾಡಿ ಮತ್ತೀಗ ಸಂಜೆಗೆ ಎಲ್ಲರೂ ಕೂಡಿ ಡಿನ್ನರ್ಗೆ ಹೊಂಟೀವಿ. ಸೊ ಎಲ್ಲಿ ಹೊಂಟೀವಿ, ಏನೇನು ತಿಂತೀವಿ, ಏನೇನು ಆರ್ಡರ್ ಮಾಡ್ತೀವಿ, ಏನು ಮಜಾ ಮಾಡ್ತೀವಿ, ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಪಟ್ ಅಂತ ಫಸ್ಟ್ ಚಿಕ್ಕಗೆ ರೆಡಿ ಮಾಡ್ತೀನಿ. ವೆರಿ ಗುಡ್. ಎಲ್ಲ ಡ್ರಾವರ್ ಒಳಗೆ ಹಾಕತ್ತಿ. ತೋರ್ಸೋ ಹೆಂಗೆ ರೆಡಿಯಾಗಿ. ಫುಲ್ಲು ಉದ್ದು ಕೂದಲ ಬಂದಾಗ ಕ್ಯೂಟ್ ಕಾಣತ್ತವ 2 ಪೋನಿ. ನಾವು ಈಗ ಹೊರಗೆ ಹೊಂಟೀವಿ. ಸಾನ್ವಿ ಫಸ್ಟ್. ಹೌದು, ಮಮ್ಮಿ ಪಪ್ಪನ ಆ್ಯನಿವರ್ಸರಿ ಐತಿ. ಅಂದರೆ ಏನ ಆ್ಯನಿವರ್ಸರಿ ಅಂದ್ರೆ ಏನ? ಶಾದಿ ಡೇ. ಈ ದಿನ ಮಮ್ಮಿ ಪಪ್ಪನ ಮದುವೆ ಆಗಿತ್ತು, ಹೌದಿಲ್ಲ? ಕರೆಕ್ಟ್ ಇಲ್ಲ? ನಾ ಅದ ಕ್ಯಾಪದು ಹಾಕ್ತೀನಿ, ನೀವು ಉಳ್ದಿದ್ದು ಅಲ್ಲ ಅಷ್ಟೇ ಅಂತೇಳಿ. ಯಾವ್ದು ನಿಂದ್ರೆ ನೋಡೋಣ. ಎಸ್, ಗುಡ್. ಮಸ್ತಾಗ್ಯಾವ ಸಿಲ್ಕಿ ಸಿಲ್ಕಿ ಬಾಲ್ ಕೂದಲ. ಹಾಂ, ಎಸ್, ಚಾಕ್ಲೇಟ್ ಕ್ಲಿಪ್ಸ್ ಹಾಕಿನಿ ನಾನು ಹಿಂಗೆ ಇವತ್ತು. ಕ್ಯೂಟ್ ಕಾಣತ್ತವ. ಕ್ಯೂಟ್ ಕಾಣತ್ತವ ಕೂದಲ ಫುಲ್. ವೆರಿ ಗುಡ್. ಚಿಕ್ಕು ರೆಡಿ ಆದ, ಶ್ರೀ ರೆಡಿ ಆದ್ಲು, ಸಾನು ರೆಡಿ ಆದ್ಲು. ನೋಡು ಸಾನು ಈ ಕಡೆ ತಿರುಗಪ್ಪಿ. ನಾ ನೋಡಿಲ್ಲಲ್ಲ. ಸೊ ಸಾನು 3 ಮಂದಿ ರೆಡಿ ಆದ್ರಿ, ನಾನು ರೆಡಿ ಆಗಿಲ್ಲ ಇನ್ನ. ನನ್ ಬಿಟ್ಟು ಅಲ್ಲ, ನನ್ ಬಿಟ್ಟು ಹೋಗೋರ ಮತ್ತೆ ಬಿಟ್ಟು ಹೋದ್ರ ನಡಿತೈತಿ. ಬಿಲ್ ನೀವ ಕೊಡೋರ್ಗೆ. ನೋಡವ್ರ ನೋಡಲ್ ನೋಡ ಶ್ರೀ. ನಡ್ರಿ ನಡ್ರಿ. ನಡ್ರಿ. ಶೂಸ್ ಹಾಕೋಲ್ಲ, ಶೂಸ್ ಹಾಕೋ, ಕ್ಯಾಪ್ ಹಾಕೋ. ಹಂಗ ನಿದ್ದೆ ಬರ. ಅವ ರೆಡಿ ಆದ್ಲಿಲ್ಲ ಆದಿಲ್ ರೆಡಿ. ಹಾ, ಮತ್ತೆ ಎಷ್ಟು ಲೇಟ್ ಅದ? ಜಲ್ದಿ ಜಲ್ದಿ ರೆಡಿ ಆಗ್ಬೇಕು. ಹೊಲ್ ಚಾರ್ಲಿ. ಎಷ್ಟಾಯ್ತು ಟೈಮ್? 7:45. ಹೀರೋ ಹೀರೋ ಬೆಲ್ಟ್ ಎಲ್ಲೋದು ನೀನು? ಬೆಲ್ಟ್ ಬಿದ್ದುತ್ತಾಳ. ಬೆಳತಾವ ಬರೇ ಬರೇ. ನಡ್ಕೊಂಡ್ರಿ. ಥಂಡಿ ಐತ್ಲ ಶ್ರೀ? ಏನಿಲ್ಲ, ನೋಡ್ಬೇಕು ಅಲ್ಲಿ ಹೋಗೋಣ. ಕೊಂಡ್ರಿ, ಎಲ್ಲಿ ಕೊಂಡ್ರಿ ತಿಕ್ಕೊಂಡ್ರಿ? ಚಿಕ್ಕು ಚಿಕ್ಕು ಕಾಣಿಸ್ಬೇಡ. ಶಾಂತ ಇರೋದು ಇಂಪಾರ್ಟೆಂಟ್ ಐತಿ. ಅವ್ ಶಾಂತ ಇರ್ಲಿಲ್ಲ ಅಂದ್ರೆ ಯಾವ್ದು ಸುಮ್ಮ ಆಟ ಆಡ್ಸೋದು ಅಷ್ಟ, ಕಾಡ್ಸೋದಲ್ಲ. ನೀನು ನಿನ್ ಸಣ್ಣಗಿರ್ತಾಗ ಬಂದ ಮಾಡ್ಬಿಟ್ಟೇವ್ ನಾವ್ ಹೊರಗೆ ಹೋಗೋದು, ಹೌದಿಲ್ರಿ? ಅಲ್ಲ, ಒಂದ್ಸಲ ಎಲ್ಲೋ ಹೋಗಿದ್ವಿ, ಅವಾಗ ಅಪ್ಪಾಜಿ ಎತ್ಕೊಂಡ್ ನಿಂತ್ ಬಿಟ್ರಲ್ಲ ಅಕ್ಕಿನ. ಹಾ, ಅವಾಗಿಂದ ಬಂದ ಮಾಡ್ಬಿಟ್ಟಿವಲ್ಲ ಹೋಗೋದು. ಕ್ಲಾಸ್ ಯಾವ್ದು ಹೊಡೆದಿಲ್ರಿ? ಅಲ್ಲೇ ರೀ, ಅವಾಗಿಂದ ಆಮೇಲೆ ಬಂದ ಆತಕಿನ್ ಕರ್ಕೊಂಡು ಹೋಗೋದು. ಕರ್ಕೊಂಡೆಲ್ಲಿ ನಾವು ನಾವ್ ಇರೋದು ಆ ದಂಡಿಗೆ, ಈ ಹೋಟೆಲ್ ಇರೋದು ಈ ದಂಡಿಗೆ. ಅರ್ಧ ತಾಸು ಬೇಕಾದ್ ನಮಗ್ ಬರಾಕ, ಹೋಗಾಕ ಅರ್ಧ ತಾಸು, ಇನ್ನು ಹೋಗಕ್ಕೆ ಅರ್ಧ ತಾಸು, ಊಟ ಮಾಡಕ್ 1 ತಾಸು. ಸಾನ್ವಿ 2 ತಾಸು ಊಟ ಮಾಡಕ್. ಹಾ, ಕ್ಯಾಕ್ ಖುಷ್ ಅದಾವ. ಎಲ್ಲಿ ಬಂದೀವಿ ನೋಡಿ, ಪಿಂಕ್ ವರಾಂಡ. ನೋಡಿ ಹೆಂಗ್ ನೋಡತ್ತನ ಮೇಲೆ ಪೆಟ್ ಸರ್ ನೋಡ್ರಿ. ನಾವು ಚಾರ್ಲಿ ಕರ್ಕೊಂಬರಿದ್ದೀವಿ ನಾವು. ಅದಿಲ್ಲ
ಎಲ್ಲಿ ಕೊಂಡ್ರು ಹೊರಗೆ ಗಾರ್ಡನ್ದಾಗ ಕೊಂಡ್ರು ಒಳಗೆ ಕೊಂಡ್ರು ಮಸ್ತ್ ಐತಿ. ಇಲ್ಲಿ ಹೊರಗೆ ಗಾರ್ಡನ್ ಐತಿ, ಒಳಗೆ ಬೇಕಂದ್ರೆ ಒಳಗೆ ಕೊಂಡಿರ್ಬೋದು. ಅದು ಟೇಬಲ್ ದೊಡ್ಡದಿರ್ಬೇಕು. ಲಾಸ್ಟ್ ಹೋಗಿ ನೋಡ್ರಿ, ಲಾಸ್ಟ್ಗೆ ಉಣಿಸ್ರಿ ಇದು. ಹಾಂ 6 ಮಂದಿದು ಐತೆ ನೋಡಿ, ಬೆಸ್ಟ್ ಐತೆ ನಮ್ಗೆ ಹೇಳಿ ಮಾಡಿಸ್ದಂಗೆ ಐತಿ. ಹಾಂ ಎಷ್ಟು ಖುಷಿಯಾಗ ನಾವು ಆಮೇಲೆ ಅವು ಕಲ್ಲು ಮುಟ್ಟಾಗಿದ್ ಮಾಡತ್ತಾನ. ಚಿಕ್ಕು ಚಿಕ್ಕು ಏನು ಮಾಡತ್ತಿ? ಇದು ಯಾವ್ದು ಫ್ಲೇವರ್ ತಂದಿ? ತೆಗಿಲ್ಲ ನೋಡೋಣ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ರೋ ಭಾಬಿ. ಮತ್ತೆ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಆ್ಯನಿವರ್ಸರಿ. ಸಾನು ಈ ಕಡೆ ನೋಡು. ತಿಳಿತಿಲ್ ಮೆನು ಅದು CA ಸ್ಟಡಿ ಮಾಡ್ದಂಗೆ ಮಾಡಕತ್ತಿಲ್ಲ. ಏನಾರ ಟ್ರೈ ಮಾಡಕ್ ಬಂದೀವಿ, ಹೊಸದ ಟ್ರೈ ಮಾಡಕ್ ಬಂದೀವಿ ಇಲ್ಲಿ. ಸೊ ಹೇಳಬೇಡ್ರಿ ಅಣ್ಣ. ಫಾರ್ ಎಕ್ಸಾಂಪಲ್ ಪೆಸ್ಟೋ ವೆಜಿ, ದ ಫೋರ್ಟ್ ಚೀಸ್, ಕ್ಲಾಸಿಕ್ PTP, ನಿಂಗಾರ ತಿಳಿಯತ್ತಾವಿಲ್ಲ? ಅದಾವ ಕೊಲ್ಹಾಪುರಿ ಐತ್ಲ, ಕೊಲ್ಹಾಪುರಿ ठेचा ಪನ್ನೀರ್ ಟಿಕ್ಕಾ. ಒಟ್ಟು ಹೆಚ್ಚಾಗಿಚ್ಚ ಹೇಳ್ಬೇಡ, ಕೆಟ್ಟ ಖಾರ ಇರ್ತಾವ. ಎದ್ದ ಹಾಂ ಕುಡಿತಾನೆ, ಕೇಕ್ ಕುಡಿತಾನೇನು. ಜಾಗ ಚೇಂಜ್ ಮಾಡೀವಿ. ಚಿಕ್ಕು ಒಟ್ಟ ಕುಂಡ್ರೋಗನು ಒಂದು ಕಡೆ, ಹಿಂಗಾಗಿ ನಾ ಈ ಕಡೆ ದಂಡಿಗೆ ಬಂದೀನಿ, ಅವ್ರ ಮಮ್ಮಿ ಆ ಕಡೆ ಹೋಗ್ಯಾಳು. ಹಿಂದೇನು ಊಟ ನಿಲ್ಸ್ರಿ ಇವತ್ತು? ಒಂಥರ ಮಸ್ತ್ ಏನೋ ಬ್ಯಾರ್ನ ಐತಿ, ಪಿಂಕ್ ಮಂಚ ಅವತ್ತು. ಏನೋ ಡಿಫ್ರೆಂಟ್ ಐತಿ. ತಪ್ಪಾಗೈತಿ ಸರಿ. ನೋಡ್ಲವ ನೀರೊಳಗೆ ಗಿಡ ಬೆಳೆಸ್ಯಾರ, ಇದ ನೀರು ಕುಡಿದ್ ನಾವ. ಮುಕ್ಳಾಗತ್ಲೆ ಅನ್ಸತ್ ನಾವು. ಯಾಕೆ ಬೇಡ? ಒಂದು 2 ಪೀಸ್ ತಿನ್ನು. ಅದು ಟಿಕ್ಕಿ ಭಾರಿ ಅದಾವ, ಕಾರ್ನ್ ಟಿಕ್ಕಿ. ಯಾರಿಗೆ ಸೇರ್ಲಿಲ್ಲ? ಇಲ್ಲ ನಂಗೆ ಶೇರ್ ವೇಟ್ ಹಾಂ ಅಂದ್ರೆ ಹೆಂಗೆ ಊಟ ಮಾಡ್ತೇವೆ ಅಂತ ಸ್ವಲ್ಪ ಗೊತ್ತಾಗಲಿ. ನೋಡ್ರಿ ಅಂತ ಮುಗಿತೆಲ್ಲ ತಿನ್ನೋದಿಗೆ. ಡಿಮ್ಸಮ್ ಅಂತ ಹೇಳ್ಬೇಕು ಬೇಕಾದ್ರೆ, ಪ್ಲೇನ್ ಡಿಮ್ಸಮ್ ಭಾಳ ಖಾರ ಇರ್ಲಾರ್ದು ಡಿಮ್ಸಮ್ ನೀನು ನೋಡಿ. ಏನು ಮೊಹಮ್ಮದ್ ಅನ್ನೋದು ಡಿಮ್ಸಮ್ ಅಂತ ಹೇಳುವವರೇನೋ ಆಲೂ ಟಿಕ್ಕಿ ಏನೋ ಅನ್ನತ್ತಿದ್ರು ನೋಡಿ, ಮೆಕ್ಸಿಕನ್ ಟಿಕ್ಕಿ.
ಚಿಕ್ಕು ಏ ಚಿಕ್ಕು ಫೋನ್ ಆಡತ್ತೀರಿ ಗುಂಡ್ಯ ಬರಂಗಿಲ್ಲ ಬರಂಗಿಲ್ಲ ಮನೆ ಓಣ ಬಾ ಚಿಕ್ಕ ಮನೆ ಓಣ ಬಾ ಓಯ್ ಲಕ್ಷನೂ ಇಲ್ಲ ಅಂತ ನೀವು ಕರೆ ಕರೆ ಚಿಕ್ಕು ಮಸ್ತ್ ಆಟ ಆಡಕ್ ಸಿಕ್ಕತ್ಲ ನಿಮಗ ಅಲ್ಲಿ ಹಿಂದೇನ್ ಮಿರರ್ ಐತನ ಮಸ್ತ್ ಆಡಕತ್ತ ನಾವೆಲ್ಲ ತಿಂತೀವಿ ನಿಮ್ಗೆ 2 ವರ್ಷ ರಿಯಾ ನಾವೇನು ಮೊಮೋಸ್ ತಿಂತೀವಲ್ಲ ಅದ್ರ ಮ್ಯಾಲಿನ ಕವರ್ ಫುಲ್ ಒಂದು ಸ್ವಲ್ಪ ಹಾರ್ಡ್ ಬರ್ತೈತಿ ಅಂದ್ರೆ ಅಷ್ಟು ಹಾರ್ಡ್ ಅಲ್ಲ ಬಟ್ ಇವು ಅಗದಿನ ತೆಳ್ಳಗದಾವ ಒಳಗೆ ಮಸ್ತ್ ಟೇಸ್ಟ್ ಅದಾವ ಟ್ರೈ ಮಾಡಿ ನೋಡ್ರಿ ಇಲ್ಲಿ ಸಾಸು ಕೊಟ್ಟಾರ ನೋಡು ಕ್ಯಾಪ್ ಐತದ್ರದ್ದು ಇದು ತಾಟ್ ನಮ್ದು ಹಾಂ ಇದು 2 ಯಾರಿಗೆ ಕೊಡೋದು ನಿಮ್ದೊಂದ ಸಾನುದೊಂದ ಎಲ್ಲ ಹೋಗಿದ್ರನ್ನ ನೋಡಕ್ ಹಂಗೈತ ಹಾಂ ಹೋಗ ನೋಡಿ ತಿನ್ನಕ್ಕೆ ಪಾಸ್ತಾ ಓಕೆ ಕಿಚನ್ ಒಳಗೆ ಹೋಗ್ಲಾ ತೋರಿಸ್ತಾರ ಚಲೋ ಅದಾವ ಮಸ್ತ್ ಐತ್ಲ ಸಪ ಸಪ ಐತಿ ಹೊರಗಿನ ದೇಶದವ್ರೆಲ್ಲ ಸಪ್ ತಿಂತಾರೆ ನಾವು ಸ್ಪೈಸಿ ತಿನ್ನೋರು ಮಂದಿ ಇಂಡಿಯನ್ಸ್ ಫಲಾಫಲ್ ಹಮಸ್ ಪಿಟ ಕ್ರಂಚಿ ಅದಾವ ಅದು ನಡು ಎಣ್ಣೆ ಇತ್ತು ನೀನೈತೆ ಅದು ನಿದ್ದೆ ಬರಕತ್ ನನಗೆ ಇಲ್ಲೇ ಇದು ಹಮಸ್ ಯಾವ್ದು ಪಿಟ ಯಾವ್ದು ಗೊತ್ತಾಗತ್ತ ಅವ್ರು ಹೇಳಿದ್ರು ಇದು ಹಮಸ್ ಪಿಟ ಗೊತ್ತಿದ ಚಲೋ ಐತ್ನಾ ಒಂಥರ ಇನ್ನೂ ಡಿಫ್ರೆಂಟ್ ಐತೆ नहीं वाटरमेलन नहीं बोला था स्ट्रॉबेरी बोला था स्ट्रॉबेरी है ना बबल गम इधर ಮಿಂಟ್ ಅದ ಅಲ್ಲಿ ಸಾಕ್ಷಿಗ ಮತ್ತು ಶ್ರೀಗ ಲೆಮನ್ ಜ್ಯೂಸ್ ಹಾಂ ನೀನು ಅಜ್ಜಿ ಅರ್ಧ ಕುಡೀರಿ ಶ್ರೀ ಅವಾಗ ಅದೇ ಮತ್ತು ಅದ ಐತಿ ಈಗ ಸೊಕಾಸ್ ಇಟ್ಟು ಕೊಡಬೇಕು ಸೊಕಾಸ್ ಇಟ್ಟು ಕೊಡ ಮಸ್ತ್ ಈಗ ನೋಡ್ರಿ ಸಾನು ಈ ಕಡೆ ನೋಡ ಮಸ್ತ್ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬ್ಲಾಗ್ ಏನೈತಿ ಅದನ್ನ ಕಂಟಿನ್ಯೂ ಮಾಡಕತ್ತೀನಿ. ಸೊ ನಿನ್ನೆ ಡಿನ್ನರ್ಗೆ ಹೋಗಿದ್ವಿ, ಅದನ್ನೆಲ್ಲ ನೋಡಿದ್ರಿ. ಸೊ ನಿನ್ನೆ ವಿನಯ್ ಅವರು ನನಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು. ಬಟ್ ಏನು ಸರ್ಪ್ರೈಸ್ ನನಗೂ ಗೊತ್ತಿಲ್ಲ, ಬಿಕಾಸ್ ಅಟ್ ಎಂಡ್ ಆಫ್ ದ ಡೇ ಅದು ನಂಗೆ ಸಿಗಲೇ ಇಲ್ಲ. ಸೊ ಇಲ್ಲ, ಅದೊಂದೇನೋ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಗೈತಿ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿಬಿಟ್ಟಿದ್ದೆ. ಬಟ್ ಈಗ ಸಡನ್ಲಿನ
ರೆಡಿ ಆಗು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ನಿಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಕತ್ತಾರು. ಸೊ ನೋಡೋನು ಏನು ಸರ್ಪ್ರೈಸ್ ಕೊಡ್ತಾರೋ. ಫಸ್ಟ್ ನಾನೇನು ತಿಳ್ಕೊಂಡಿದ್ದೆ ಈ ಸರ್ತಿ ಏನೋ ಗಿಫ್ಟ್ ಇಲ್ಲ, ಈ ಸರ್ತಿ ಓನ್ಲಿ ಕೇಕ್ ಕಟ್ಟಿಂಗ್ ಆ್ಯಂಡ್ ಡಿನ್ನರ್ ಅಂತ ತಿಳ್ಕೊಂಡಿದ್ನಿ. ಬಟ್ ಏನೋ ಪ್ಲ್ಯಾನ್ ಮಾಡ್ಯಾರಪ್ಪ. ಸೊ ಹೀಗಾಗಿ ರೆಡಿ ಆಗೀನಿ. ಸೊ ಸೀರೆನ ಉಟ್ಕೊಂಡಿನಿ. ಆ್ಯಕ್ಚುಲಿ ಏನಾಗತ್ತೈತೆ ಅಂದರೆ ಇಷ್ಟು ಸಿಕ್ಕಾಪಟ್ಟೆ ಸೀರೀಸ್ ನಾವು ತೊಗೋತೀವಲ್ಲ, ಅವನು ಬರೀ ಅದು ಒಂದು ಯಾವುದೋ ಯಾವ ಫಂಕ್ಷನ್ಗೆ ತೊಗೊಂಡಿರ್ತೀವಿ ಆ ಒಂದು ದಿನ ಉಟ್ಕೊಂಡು ಆಮೇಲೆ ಮತ್ತೆ ಅದನ್ನು ಮಡಿಚಿಟ್ಟು ಬಿಡೋದಾಗತ್ತೈತಿ. ಸೀರೆ ಉಟ್ಕೋದಂತಂತೂ ಜಾಸ್ತಿ ಆಗಂಗೆ ಇಲ್ಲ, ಯಾಕಂದರೆ ನಾನು ಜಾಸ್ತಿ ಆಗಿ ಅಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸ ಯೂಸ್ ಮಾಡ್ತೀನಿ. ಸೊ ಇವು ಸೀರೆ ಬರೀ ಮಡಿಚಿಟ್ಟು ಏನು ಮಾಡೋದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ಮತ್ತೆ ಸೀರೆನ ಉಟ್ಕೊಂಡಿನಿ. ಇದು ಚಿಕ್ಕೋಡಿಗಳಿಗಿದ್ದಾಗ ನಾನು ತೊಗೊಂಡಿದ್ನಿ. ಯಾವುದೋ ವರಮಹಾಲಕ್ಷ್ಮಿ ಹಬ್ಬಕ್ಕೋ ಏನು ದಿವಾಳಿ ಹಬ್ಬಕ್ಕೋ ನಂಗೆ ನೆನಪಿಲ್ಲ, ದೀಪಾವಳಿ ಹಬ್ಬಕ್ಕೋ ಲಕ್ಷ್ಮಿಗೆ ಎರ್ಸಾಕಂತನ ತೊಗೊಂಡಿದ್ನಿ. ಸೊ ಅದ ಸೀರೆನ ಇವತ್ತು ಉಟ್ಕೊಂಡಿನಿ. ಶ್ರೀ ರೆಡಿ ಆದಿ? ಎಕ್ಸೈಟೆಡ್ ಅದನ್ನ ಎಲ್ಲಿ ಕರ್ಕೊಂಡು ಹೊಂಟಿರತ್ತ ನೋಡಿ, ಸೀರೆನ ಉಟ್ಕೊಂಡು ಎಕ್ದಮ್ ಮಸ್ತ್ ಕಾಣಕತ್ತಿ. ನಿಂಗೆ ಏನ್ರಿ ಡೌಟ್ ಬಂದೈತೆ ಅನ್ಸೈತಿ? ಗೆಸ್ ನೋಡು ಎಲ್ಲಿ ಹೊಂಟಿವಿ? ಖರೆ ಹೇಳು. ನಾ ಸೀರೆ ಯಾಕೆ ಒಂದು ಐಡಿಯಾ ಬರ್ತೈತೆ ಆ್ಯಕ್ಚುಲಿ. ಹಿಂಗೇನ್ರ ಇದ್ದಾಗ ಐಡಿಯಾ ಬಂದಿರುತ್ತೆ. ಸೊ ಹಂಗೇನ್ರ ಐಡಿಯಾ ಬಂದೈತೆ ನಿಂಗೆ? ಬಂದೈತು ಅಂದ, ಹ್ಞೂ. ಬಟ್ ಅದು ಕರೆಕ್ಟ್ ಆಯ್ತು ಇಲ್ಲ ನೋಡೋಣ ಆಮೇಲೆ ಗೊತ್ತಾನೆ. ಸೊ ನಾನು ರೆಡಿ ಆಗೀನಿ ಮತ್ತು ಶ್ರೀನು ರೆಡಿ ಆಗ್ಯಾಳು. ಯಾಕೆ ಸೀರೆ ಉಟ್ಕೊಂಡು ಬಂದ್ಬಿಟ್ಟು ಬರೀ ಮಡ್ಚಿ ಹೊಡೋದಾಗತ್ತೈತಿ. ಸ್ವಲ್ಪ ಯೂಸ್ ಇಲ್ಲಿ ಖರ್ನ ಮಸ್ತ್ ಕಾಣತೈತೆ, ಎಕ್ದಮ್ ಚಂದ ಕಾಣತೈತಿ. ನೋಡಿ ಸ್ವಲ್ಪ ಯೂಸ್ ಮಾಡಿ ಮತ್ತೆ ನಾನು ನೋಡೋದು ಖುಷಿ ಆದ್ನಿ, ಭಾರಿ ಗಿಸ್ಲ ಅಂತಂದು. ಸೊ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಸಸ್ಪೆನ್ಸ್ ಭಾಳ ಇಡೋದು ಬೇಡ. ಎಲ್ಲಿ ಹೊಂಟಿವಿ ಏನು ಹೊಂಟಿವಿ ನೀವು ನೋಡಕತ್ರ ಮತ್ತು ನೀವು ನೋಡಕತ್ರ ಹೋಗೋಣ ಬರ್ರಿ. ದಿಲ್ ಹೈ ಛೋಟಾ ಸಾ छोटी सी आशा मस्ती भरे मन की सपनों की आशा चांद तारों को छूने की आशा आसमानों में उड़ने की आशा दिल है छोटा सा. ಹಿಂಗಾಗಿ ಜಲ್ದಿ ಬರೋದಕ್ಕೆ ನಾವಿಬ್ಬರು ಹೋಗಿ ಬರೋನು ನಡಿ ಅಂತ ಅಂದರು ಏನಾದ್ರು, ಯಾಕಂದ್ರೆ ಮತ್ತೆ ಸುಮ್ಮನೆ ಚಿಕ್ಕೊಂದು ಇದೆಯೆಲ್ಲ ಡಿಸ್ಟರ್ಬ್ ಆಗ್ತೈತಿ. ಬಟ್ ನನಗೆ ಖರೆ ಹೇಳ್ಬೇಕಂದ್ರೆ ನಾವಿಬ್ಬರ ಹಿಂಗೆ ಅಡ್ಡಾಡೋದು ರೂಢಾನ ತಪ್ಪಿದಂಗೆ ಆಗೈತಿ. ಯಾವಾಗಲೂ ಸಾನ್ವಿ ಮತ್ತು ಚಿಕ್ಕು ನಮ್ಮ ಜೊತೆ ಇರತ್ತಾರು. ಮತ್ತು ಸಾನ್ವಿ ಸ್ಕೂಲಿಗೆ ಹೋಗಿದ್ಲಂದ್ರೆ ಚಿಕ್ಕು ಅಂತೂ ಇದ್ದೇ ಇರ್ತಾನು. ಸೊ ಆಲ್ವೇಸ್ ಒಂದು ಬ್ಯಾಗ್, ಡೈಪರ್ ಬೇಕು, ಬಾಟಲ್ ಬೇಕು, ಆಟ ಆಡಕ್ಕೆ ಟಾಯ್ಸ್ ಬೇಕು, ಹಸು ಆತಂದ್ರೆ ತಿನ್ನಾಕ್ ಬೇಕು, ಅವ್ನು ಮಾತಾಡ್ಕೋತ ನೋಡ್ಕೋತ ಆಟ ಆಡ್ಸ್ಕೋತ, ಆಮೇಲೆ ಅವ ಅದು ಜಗ್ಗಾಡು ಇದು ಜಗ್ಗಾಡು. ಆಮೇಲೆ ಸಾನ್ವಿ ಇದ್ಲಂದ್ರೆ ಕಂಟಿನ್ಯೂಸ್ ಹಾಕಿದ್ದು ವಟ 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 ಚಾಲೂನೇ ಇರ್ತೈತಿ. ಕಂಟಿನ್ಯೂಸ್ ಹಾಕಿ ಅದು ನೋಡು ಪಪ್ಪ, ಇದು ನೋಡು ಪಪ್ಪ, ಅದು ನೋಡು ಮಮ್ಮಿ, ಇದು ನೋಡು ಮಮ್ಮಿ ಅಂತ ಹೇಳ್ಕೊತಾನೆ ಇರ್ತಾಳು. ಸೊ ಇವ್ರಿಗೆ ನಾನು ಜಸ್ಟ್ ಈಗ ಅನ್ನಕತ್ತಿದ್ನಿ, ನಂಗೆ ಹಿಂಗೆ ಏನು ಮಾತಾಡ್ಬೇಕು ಅದ ತಿಳಿಯುತ್ತೆ. ಎಕ್ದಮ್ ಹಿಂಗೆ ಮಿಸ್ಸಿಂಗ್ ಎಕ್ದಮ್ ಶಾಂತ ಫೀಲ್ ಆಗತ್ತೈತಿ. ಖಾಲಿ ಹಾಂ, ರೂಢ ತಪ್ಪದಂಗೆ ಆಗೈತಲ್ಲ ಪೂರ ಇಬ್ಬರು ಅಡ್ಡಾಡೋದು. ಯಾವತ್ತೂ ಹಿಂಗೆ ಅವ್ರಿಬ್ಬರನ್ನ ಕರ್ಕೊಂಡು ಗದ್ದಲೊಳಗೆ ಅಡ್ಡಾಡೋ ರೂಢ ಬಿದ್ದೋಗ್ತೈತೆ. ಎಲ್ಲಿ ಬಂದಿವಿ ಹೇಳು? ಏನು ಮಾಡೋದು ಗೊತ್ತಲ್ಲ, ಪುರುಷೋತ್ತಮ್ ನಾರಾಯಣ್ ಗಾಡ್ಗೀಳ್ ಐಡಿಯಾ ಬತ್ತು ಈಗ ಕ್ಲಿಯರ್ ಐಡಿಯಾ ಬರ್ತೀವಿ. ನೋಡು ಅದು ಸರಿ ಸಾಳಿ ನಾನು ಇರಲಿ ಅದು ಬೇಡ ಬೇಡ ಇದೇ ಚಂದ ಕಾಣೋದತ್ತು. ಅಂದ್ರೆ ಅದ್ರೊಳಗೆ ಡಿಫ್ರೆನ್ಸ್ ಇಲ್ಲ, ಬರೀ ಇಲ್ಲಿ ಒಂದು ಡಿಸೈನ್ ಡಿಫ್ರೆನ್ಸ್ ಐತದ. ಲೈಕ್ ಆತ್ಲ ತಾನು ಈ ಕಡೆ ಸೈಡ್ ಇಟ್ಟು ಬಿಡು. ಪೂಜೆ ಮಾಡ್ರಿ. ಹಿಂಗೆ ಇಡ್ರಿ. ಓಕೆ
ಏನ್ ತಿಂದವ ಏನೋ ಹಾಕೊಂಡೆ ಸರಿ ಹಿಡಿ ಅವಂಗ ಹಿಡಿ ಹಿಡಿ ಜಲ್ದಿ ಹಿಡಿ ಹಿಡಿ ತಳಗ್ ಬಿದ್ದಿತ್ತು ಕಡ್ಡಿ ಏನೋ ಹಾಕೊಂಡ ಒಟ್ಟ ಜಲ್ದಿ ಬಾಯ್ ತೆಗಿಯಂಗಿಲ್ ಗೊತ್ತು ಸೇಮ್ ಚಾರ್ಲಿ ಗತ್ಲೆನ ಐತ್ ಖರೆ ಸರಿ ಅವ ಹಂಗ ಮಾಡ್ತಾನ ಮನ್ ನೋಡಿ ಇಲ್ಲ ಸಾನು ಸೊ ಮನೆಗ್ ಬಂದ್ವಿ, ಪೂಜೆ ಮಾಡಿದ್ವಿ. ಸರ್ಪ್ರೈಸ್ ವಿನಯ್ ಅವರು ಏನ್ ಕೊಟ್ಟಾರು ಅಂತ ಆಲ್ರೆಡಿ ನೀವು ಇಷ್ಟೆಲ್ಲ ಮೂಮೆಂಟ್ಸ್ ಮೇಲಿಂದ ಗೆಸ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ. ಆದ್ರೂ ನಾನೊಮ್ಮೆ ಹೇಳ್ತೀನಿ. ಸೊ ನಂದೇನ್ ಸಣ್ಣ ಗಂಟನ್ ಇತ್ತಲ್ಲ, ಅದು 8 ವರ್ಷ ಆಯ್ತು ತಗೊಂಡು. ಮತ್ತೆ 8 ವರ್ಷ ಆಯ್ತು ನಾನು ಡೈಲಿ ಯೂಸ್ ಮಾಡ್ತಿದ್ನಿ, ಒಂದ್ ದಿನಾನು ತೆಗಿತಿರ್ಲಿಲ್ಲ. ಸೊ ಅದು ನಡು ಒಂದ್ ಸ್ವಲ್ಪ ಕಟ್ ಆಗಿತ್ತು, ಅವಾಗ ಮತ್ತೆ ಬೇಯಿಸ್ಕೊಂಡ್ ಬಂದು ಹಂಗ ಹಾಕೋತಿದ್ನಿ. ಸೊ ಆಲ್ಮೋಸ್ಟ್ ಅದು ಒಂದ್ ಸ್ವಲ್ಪ ಹಾಕೊಂಡ್ ಏನಂತಾರ ಅದಕ್ಕ ಜೀಸ್ ಆಗಿತ್ತನಕ ಸೌದಿತ್ತ, ಒಂದ್ ಸ್ವಲ್ಪ ಸೌದಿತ್ತು ಆಕ್ಚುಲಿ. ಸೊ ಹಿಂಗಾಗಿ ಭಾಳ ದಿನ ಆಯ್ತು ನನ್ನೊಂದು ಆಸೆ ಇತ್ತು, ಸಣ್ಣ ಗಂಟನ್ ಅದು ಚೇಂಜ್ ಮಾಡಿ ಹೊಸ ಗಂಟನ್ ತಗೋಬೇಕು ಅಂತ. ಬಟ್ ಆಬ್ವಿಯಸ್ಲಿ ನಮ್ಮ ಮನಿ ಕೆಲಸ ಅದು ಎಲ್ಲ ನಡೆದಿತ್ತು, ಹೊಸ ಮನಿ ಅದ್ರದ್ದೆಲ್ಲ. ಹಿಂಗಾಗಿ ಅವಾಗೇನ್ ನಮ್ಗ ಈಗ ಬೇಡ ಅಂತ ಹೇಳಿ ನಾವು ಸುಮ್ಮಾಗಿದ್ವಿ. ಬಟ್ ಅದನ್ನ ವಿನಯವರು ನೆನಪಿಟ್ಕೊಂಡಿದ್ರು. ಹಿಂಗ ಯಾವಾಗೋ ರ್ಯಾಂಡಮ್ಲಿ ಮಾತಾಡಿದ್ವಿ ಇದು ಚೇಂಜ್ ಮಾಡೋದೈತಿ ಅಂತ. ಸೊ ಹಿಂಗಾಗಿ ಅವ್ರ ಆನಿವರ್ಸರಿ ದಿನ ನನಗ ಸರ್ಪ್ರೈಸ್ ಗಿಫ್ಟ್ ಕೊಟ್ರು ಅಂದ್ರ ಹೊಸ ಮಂಗಳಸೂತ್ರ ಸಾಣದಂದ್ರ. ಸೊ ಆಕ್ಚುಲಿ ನಂದೇನ್ ಸಾಣದಿತ್ತು, ಅದು ಆಲ್ರೆಡಿ ಸೌಂದಿತ್ತು. ಮತ್ತೆ ಆಲ್ರೆಡಿ ಭಾಳ ದಿನ ಆಯ್ತು ನಾನು ಅದನ್ನ ಹಾಕೊಳಕತ್ತೀನಿ. ಹಿಂಗಾಗಿ ಅದನ್ನ ಕೊಟ್ವಿ ವಾಪಸ್. ಅದು ಕೊಟ್ಟು ಇದನ್ನ ಹೊಸ ತಗೊಂಡ್ವಿ. ಸೊ ಹೆಂಗೈತಿ ಡಿಸೈನ್ ನೋಡ್ರಿ, ಸಮೀಪದಿಂದ ತೋರ್ಸಾತೀನಿ. ಯಾಕಂದ್ರೆ ಭಾಳಷ್ಟು ಜನ ನೀವು ನಂಗೆ ಕೇಳ್ತೀರಿ ಡಿಸೈನ್ ತೋರಿಸ್ರಿ ಅಂತ. ಯಾಕಂದ್ರೆ ಅದು ಹಳಿ ಮಂಗಳಸೂತ್ರದ ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳಿದ್ರು, ಇವತ್ತಾದ್ರೂ ಕೇಳ್ತಿದ್ರು. ಸೊ ಹಿಂಗಾಗಿ ಈ ಡಿಸೈನ್ ನೋಡ್ರಿ ಹೆಂಗೈತಿ. ಒಂದು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡ್ಕೋತಿರೋನು ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ತಗೊಂಡಿನಿ. ಸೊ ನಿಮಗೆ ಹೆಂಗ ಅನಿಸ್ತು ಹೇಳ್ರಿ. ಇದನ್ನ ಈಗ ನನಗೆ ನಮ್ಮ ಮನೆಯವರು ಹಾಕ್ತಿರಲ್ಲ ನಾನ ಕಟ್ಟವಲ್ಲ ಬ್ಯಾಕ್ ಹಂಗೇನೆ ರಂಗಿರೋದಕ್ಕೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಮತ್ತೆ ಮದುವೆ ಮಾಡ್ತಾರೆ ಚಂದ ಹಿಂಗೆ ಗಟ್ಟಂಗೆ ಫಿಟ್ಟಂಗೆ ಹಾಕ್ರಿ. ಮೇನ್ ಲಾಕ್ ಎಕ್ದಮ್ ಗಟ್ಟಿರ್ಬೇಕು. ಫೋಟೋ ಹಿಡೀರಿ. ಚಿಕ್ಕು ಏನಿದೆ ಚೋಕಣ ಅದೆಲ್ಲ ತೆಗಿತನು ಅಂದ್ರೆ ಲುಕ್ ಗೊತ್ತಾಗ್ತದೆ. ಚಲೋ ಕಾಣತೈತಿ ಮಸ್ತ್. ಇವ್ರ ಕೈದಿಂದ ಇದು ಹೊಸ ಮಂಗಳಸೂತ್ರ ಹಾಕ್ಕೊಂಡಿನಿ. ಸೊ ಹೆಂಗೆ ಅನ್ಸಾಕತ್ತೈತಿ ಹೇಳ್ರಿ. ಕೊಳ್ಳಾಗ ಹಾಕೊಂಡು ತೋರ್ಸಾಕತ್ತೀನಿ. ಅಂದ್ರೆ ಆಬ್ವಿಯಸ್ಲಿ ನಾನು ದಿನಾನ ಹಾಕೊಳಕಿದ್ದೀನಿ. ಸೊ ಹಾಕೊಳ್ಳಿ ಸಂಬಂಧನ ತೊಗೊಂಡಿದ್ದು. ನನಗೆ ಪರ್ಸ್ನಲಿ ಕರೆ ಹೇಳ್ಬೇಕಂದ್ರೆ ಈ ಡಿಸೈನ್ ಭಾಳ ಲೈಕ್ ಆಯ್ತು. ಆ್ಯಕ್ಚುಲಿ ಅಲ್ಲೇ ಡೈಮಂಡ್ ಒಳಗೂ ಭಾಳಷ್ಟು ವೆರೈಟೀಸ್ ಆಫ್ ಡಿಸೈನ್ಸ್ ಇದ್ದು. ಸೊ ಅದನ್ನೂ ನಾವು ನೋಡಿದ್ವಿ. ಯಾಕಂದರೆ ವಿನಯವ್ರು ಅನ್ನಕತ್ತಿದ್ರು ಡೈಮಂಡ್ ಒಳಗೆ ನೋಡು ಅಂತ. ಬಟ್ ನಂಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಡೈಮಂಡ್ ಮತ್ತು ಇದನ್ನ ಕಂಪ್ಯಾರಿಸನ್ ಮಾಡಿದಾಗ ಈ ಡಿಸೈನ್ ಭಾಳ ಲೈಕ್ ಆಯ್ತು. ಬಿಕಾಸ್ ಈ ರೀತಿ ಏನಿದು ಹಿಂಗೆ ಮುರ್ಗಿ ಡಿಸೈನ್ ಬಂದೈತಲ್ಲ, ಅದನ್ನ ನಾನು ಭಾಳ ದಿನ ಆಯಿತು ನೋಡಾಕತ್ತಿದ್ನಿ. ಮತ್ತು ಎಲ್ಲೋ ಒಂದು ಆಸೆ ಇತ್ತು, ನಾನು ಯಾವಾಗಾದ್ರೂ ತೊಗೊಂಡಾಗ ಈ ರೀತಿ ಡಿಸೈನ್ ಇದ್ದಿದ್ದು ತೊಗೋಬೇಕು ಅಂತ. ಸೊ ಹಿಂಗಾಗಿ ಅದು ತಲೆ ಕೂತಿತ್ತಲ್ಲ, ಹಿಂಗಾಗಿ ಇದ ಲೈಕ್ ಆಯ್ತು. ಹಿಂಗಾಗಿ ಇದನ್ನ ತಗೊಂಡಿನಿ. ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾರ ಡೈಮಂಡ್ ತಗೊಳ್ಳೋದು. ಅದು ಪ್ಲಾನ್ ಮಾಡಿ ಇಟ್ಟೆ ಅಂದಂಗಾತ. ಈಗ ನೆಕ್ಸ್ಟ್ ಡೈಮಂಡ್ ಅದು ನೀವ ಅಂತಿರ್ಲ ಯಾವ್ದಾರೆ ವಿಶ್ ಕಂಪ್ಲೀಟ್ ಆಗ್ಬೇಕಾದ್ರೆ ಫಸ್ಟ್ ಅದೇನೋ ಮ್ಯಾನಿಫೆಸ್ಟೇಷನ್
ಮನಸ್ಸೊಳಗೆ ಬರಬೇಕು ಅದ್ರ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದಾಗ ಸಿಗ್ತೈತಿ ಅಂತ ಅದಕ್ಕೆ ಸೊ ಮ್ಯಾನಿಫೆಸ್ಟೇಷನ್ ಮಾಡತ್ತಿಂದಂಗ ನೆಕ್ಸ್ಟ್ ಇನ್ ಡೈಮಂಡ್ ಕೊಡ್ಸೋದೈತಿ ತಗೋಣ ಅದು ತಗೋಂಗಾಗ್ಲಿ. ಸೊ ಚಲೋ ಇವತ್ತಿನ ವ್ಲಾಗನ್ನ ಇಲ್ಲಿಗ ಮುಗಿಸಾಕತ್ತೀನಿ. ಎಲ್ಲರೂ ನಮಗ ಮ್ಯಾರೇಜ್ ಆನಿವರ್ಸರಿದ ವಿಶೇಷ ತಿಳಿಸಿರಿ, ಹಿಂಗಾಗಿ ನನ್ನ ಕಡೆಯಿಂದ ಮತ್ತು ವಿನಯವ್ರ ಕಡೆಯಿಂದ ಎಲ್ಲರಿಗೂ ಒಂದ್ಸರ್ತಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಇವತ್ತಿನ ವ್ಲಾಗನ್ನ ಇಲ್ಲಿಗ ಮುಗಿಸ್ತೀನಿ. ಹೋಪ್ಸು ನಿಮಗೆ ನನ್ನ ಹೊಸ ಮಂಗಳಸೂತ್ರ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಹೆಂಗ ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ಹೇಳ್ರಿ. ಚಲೋ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.